ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತು ಕರ್ಬೂಜ ಹಣ್ಣು ಜ್ಯೂಸ್ ಮಾಡೋದಕ್ಕೆ ಈ ಥರದ ಕರ್ಬೂಜ ಹಣ್ಣು ತೊಗೊಳ್ಳಿ. ಸಿಪ್ಪೆ ತೆಳ್ಳಗಿರಲಿ, ಚೆನ್ನಾಗಿರುತ್ತೆ. ಕರ್ಬೂಜ ಹಣ್ಣು, ಒಂದು ಕರ್ಬೂಜ ಹಣ್ಣು, ಒಂದು 4 ಸ್ಪೂನು ಬೆಲ್ಲ, ಕುಟ್ಟಿರೋ ಬೆಲ್ಲ, ಮುದ್ದೆ ಬೆಲ್ಲ ತೊಗೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಕುಟ್ಟಿರೋ ಬೆಲ್ಲ ಒಂದು 6 ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಏಲಕ್ಕಿ ಪೌಡರ್ 2 ಕುಟ್ಟಿರೋ ಏಲಕ್ಕಿ. ಫ್ರೆಂಡ್ಸ್, ಹಣ್ಣು ಕಟ್ ಮಾಡ್ಕೊಳ್ಳಿ. ಹಣ್ಣು ಕಟ್ ಮಾಡಿಕೊಂಡು ಈ ಫುಲ್ಲು ಬೀಜ ಒಳಗಡೆ ಇರುತ್ತಿರಲಿಲ್ಲ, ಎರಡರದ್ದು ತೆಗೆದುಬಿಡಿ. ಈ ಥರ ಇರುತ್ತೆ ಫ್ರೆಂಡ್ಸ್. ನೆಕ್ಸ್ಟು ಈ ಹಣ್ಣಿನ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಸಿಪ್ಪೆ ಅದಕ್ಕೆ ತೆಳ್ಳಗಿರೋ ತೊಗೊಳ್ಳಿ, ಚೆನ್ನಾಗಿ ಬರುತ್ತೆ. ವೇಸ್ಟ್ ಒಂಚೂರು ಆಗೋಲ್ಲ. ದಪ್ಪರ ತೊಗೊಬಿಡಿ. ಸಿಪ್ಪೆ ತೆಳ್ಳಗಿರೋ ತೊಗೊಂಡ್ರೆ ಈ ಥರ ಕ್ಲೀನಾಗಿ ಎಲ್ಲ ತಿರುಳು ತೆಗೊಳ್ಳಿ. ನೋಡಿ ಫ್ರೆಂಡ್ಸ್, ಸಿಪ್ಪೆ ತೆಳ್ಳಗಿರೋ ತೊಗೊಂಡ್ರೆ ಹಣ್ಣು ಈ ಥರ ನೀಟಾಗಿ ಎಲ್ಲ ತಿರುಳು ಒಳಗಡೆಯಿಂದ ನೀಟಾಗಿ ತೊಗೋಬೋದು ನೋಡಿ. ಆಮೇಲೆ ಇದನ್ನು ಬಿಸಾಕಿ. ಅದಕ್ಕೆ 3 ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಕ್ಬಿಟ್ಟು ಕೈಯಲ್ಲೇ ಸ್ಮ್ಯಾಶ್ ಮಾಡಿ. ಕ್ಲೀನಾಗಿ ಕೈ ವಾಶ್ ಮಾಡ್ಕೊಳ್ಳಿ. ಕೈ ವಾಶ್ ಮಾಡಿಕೊಂಡು ನೀಟಾಗಿ ಇದನ್ನು ಸ್ಮ್ಯಾಶ್ ಮಾಡಿ. ಫಸ್ಟು ಬಿಟ್ಟು 2 ಗ್ಲಾಸು ನೀರು ಹಾಕ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಕೈಯಲ್ಲೇ ಸ್ಮ್ಯಾಶ್ ಮಾಡಿದ್ದೀನಿ. ಮತ್ತು 2 ಏಲಕ್ಕಿ ಹಾಕಿ, ಮತ್ತು ಈ ಥರ ಗ್ಲಾಸಲ್ಲಿ 1.5 ಗ್ಲಾಸ್ ನೀರು ಹಾಕಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ ಜ್ಯೂಸ್. ಫ್ರೆಂಡ್ಸ್, 1.5 ಗ್ಲಾಸ್ ನೀರು ಹಾಕಿ. ಇವಾಗ ಕರ್ಬೂಜ ಹಣ್ಣು ಜ್ಯೂಸ್ ಸೂಪರಾಗಿರುತ್ತೆ. ಕುಡಿದು ನೋಡಿ, ಟೇಸ್ಟ್ ಹೇಳಿ ಫ್ರೆಂಡ್ಸ್. ಕರ್ಬೂಜ ಹಣ್ಣು ಜ್ಯೂಸ್ ರೆಡಿ ಆಯಿತು. ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಆಮೇಲೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.